ನೋಡಿ ಕ್ವಶನ್ ಬಂದು ಫೈಂಡ್ ದ ಬೇಸಿಸ್ ಆ್ಯಂಡ್ ಡೈಮೆನ್ಷನ್ ಆಫ್ ದ ಸಬ್ಸ್ಪೇಸ್ ಆಫ್ ವಿ ಸ್ಪ್ಯಾನ್ಡ್ ಬೈ ದ ವೆಕ್ಟರ್ಸ್ ಅಂತ ಕೇಳಿದ್ರೆ ಏನು ಮಾಡೋದಂದರೆ ಸೊಲ್ಯೂಷನ್ ಫಸ್ಟ್ ಎ ವೆಕ್ಟರ್ ಎ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು ಅಂತ ಬರೋದು ಇದನ್ನ ಬರ್ಕೊಳ್ಳಿ 0 1 -3 -1 ಆಮೇಲೆ 1 0 1 1 ಆಮೇಲೆ 3 1 0 2 ಆಮೇಲೆ 1 1 -2 0. ಈಗ ಎ ಬರೆದಾದ್ಮೇಲೆ ಇಲ್ಲಿ ನೋಡಿ ಫಸ್ಟ್ ಎಲಿಮೆಂಟು ಶುಡ್ ನಾಟ್ ಬಿ 0, ಅದಕ್ಕೆ ಇಂಟರ್ಚೇಂಜ್ ಮಾಡ್ಕೊಳ್ಳಿ 1 ಇದ್ರೆ ಒಳ್ಳೆಯದು. ಸೇಮ್ ಬ್ರ್ಯಾಂಡ್ ಮಾಡ್ತಿದ್ರಲ್ಲ ಆ ಥರ R1 ಇಂಟರ್ಚೇಂಜ್ ಟು R2 ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ 1 0 1 1 0 1 -3 -1 3 1 0 2 4 ಇದು ಇಲ್ಲಿ ಹೋಗುತ್ತೆ, ಇದು ಇಲ್ಲಿ ಬರುತ್ತೆ 1 1 -2 0. ಈಗ ನೋಡಿ ಇದು 1 ಇದೆ, ಇದು 3ನ 0 ಮಾಡಬೇಕೀಗ. ಇದು ಸ್ಟಾರ್ ರೆಫರೆನ್ಸ್ ಥರ ತಗೋಬೇಕು. ಇಲ್ಲಿ ನೋಡಿ ಇದು ಆಲ್ರೆಡಿ 0 ಇರೋದ್ರಿಂದ ಬಿಟ್ಬಿಡಿ. ಆಮೇಲೆ ಇದನ್ನ 0 ಮಾಡಬೇಕು. ನೋಡಿ ಈ ಡಬ್ಬದಲ್ಲಿರೋ ಎಲಿಮೆಂಟ್ 3ನ 0 ಮಾಡೋಕ್ಕೆ ಫಸ್ಟು ಈ ಡಬ್ಬ ಯಾವ ರೋಲ್ ಇದೆ ನೋಡ್ಕೊಳ್ಳಿ. ಅಂದರೆ ಡಬ್ಬ ಇರೋದು R3 ರಿಪ್ಲೇಸ್ ಬೈ R3 ಬರ್ದ್ಬಿಡಿ. ಆಮೇಲೆ ಡಬ್ಬದಲ್ಲಿರೋ ಎಲಿಮೆಂಟ್ ಯಾವುದು +3 ಇದ್ದರೆ -3 ಅಂತ ಬರೀ. ಆಮೇಲೆ ಸ್ಟಾರ್ ರೋ ಯಾವುದು R1 ಬರೀರಿ, ಗೊತ್ತಾಗ್ತಿದೆಯಲ್ಲ. ಆಮೇಲೆ ಈ 1 ಈ ಡಬ್ಬ ಇದೆಯಲ್ಲ, ಈ ಡಬ್ಬದಲ್ಲಿರೋ ಎಲಿಮೆಂಟ್ 1 ಇದೆಯಲ್ಲ 0 ಮಾಡೋದು ಯಾವ ಥರ ಅಂದರೆ ಫಸ್ಟ್ ಈ ಡಬ್ಬ ಯಾವ್ದು ರೋಲ್ ಇದೆ ನೋಡಿ R4 ಅಲ್ಲಿದೆ. R4 ರಿಪ್ಲೇಸ್ ಬೈ R4 ಅಂತ ಬರ್ತೀವಿ. ಯಾವಾಗ ರೆಫರೆನ್ಸ್ 1 ಇರುತ್ತೆ ಈ ಪ್ರೊಸೀಜರ್ ಫಾಲೋ ಮಾಡಿ. ಆಮೇಲೆ ಡಬ್ಬದಲ್ಲಿರೋ ಎಲಿಮೆಂಟ್ ಯಾವುದು +1, ನಾವು -1 ಬರೀಬೇಕು. ಬರೀ -1ಗೆ ಮೈನಸ್ ಬರೆದ್ರೆ ಸಾಕು. ಆಮೇಲೆ ಸ್ಟಾರ್ ಯಾವ ರೋಲ್ ಇದೆ R1 ಬರೀರಿ. ಈಗ ನೋಡಿ ರಫ್ ವರ್ಕ್ ರೈಟಲ್ಲಿ ಮಾಡ್ತಾ ಇರೋದು. ಇಲ್ಲಿ R1 ರಿಪ್ಲೇಸ್ ಮಾಡ್ತಾ ಇಲ್ಲ, ಬರೀ ಏನು ರಿಪ್ಲೇಸ್ ಮಾಡ್ತಾ ಇದ್ದೀವಿ R3 ಮತ್ತು R4. R1 ರಿಪ್ಲೇಸ್ ಮಾಡ್ತಾ ಇಲ್ಲ ಅಂದರೆ R1 ರಿಪ್ಲೇಸ್ ಬೈ R1, R2 ರಿಪ್ಲೇಸ್ ಬೈ R2, R3 ರಿಪ್ಲೇಸ್ ಬೈ ಏನು ಮಾಡ್ತಾ ಇದ್ದೀವಿ R3 -3 R1, R4 ರಿಪ್ಲೇಸ್ ಬೈ ಏನು ಮಾಡ್ತಾ ಇದ್ದೀವಿ R4 -R1. ಈಗ ನೋಡಿ ಇಲ್ಲಿ R1 ರಿಪ್ಲೇಸ್ ಬೈ ಏನಿದೆ ರೈಟ್ ಅದನ್ನ ಬರ್ಕೊಳ್ಳಿ R1, R2 ರಿಪ್ಲೇಸ್ ಬೈ ಏನಿದೆ ರೈಟ್ ಅದು ಬರ್ಕೊಳ್ಳಿ R2, ಆಮೇಲೆ R3 -3 R1 ಬರ್ಕೊಳ್ಳಿ, ಆಮೇಲೆ R4 -R1 ಬರ್ಕೊಳ್ಳಿ. ಈಗ ಇಲ್ಲಿ R1 ಬದಲು ಕ್ಯಾಲ್ಸಿಲಿ ಎ ಅಂತ ಟೈಪ್ ಮಾಡಿ, ಎ ಅಂತ ಬರ್ಕೊಳ್ಳೋಣ ಕೋಲನ್. R2 ಬದಲು ಬಿ, R3 -3 R1ನ C -3A, R4 -R1ನ D -A, ಈ ಥರ ಟೈಪ್ ಮಾಡ್ಕೊಳ್ಳಿ. ಆಲ್ಫಾ ಎ, ಆಲ್ಫಾ ಇಂಟೆಗ್ರಲ್, ಆಲ್ಫಾ ಬಿ, ಆಲ್ಫಾ ಇಂಟೆಗ್ರಲ್, ಆಲ್ಫಾ C -3 ಆಲ್ಫಾ ಎ, ಆಲ್ಫಾ ಇಂಟೆಗ್ರಲ್, ಆಲ್ಫಾ ಡಿ ಆಲ್ಫಾ ಎ, ಈ ಥರ ಟೈಪ್ ಮಾಡ್ಕೊಳ್ಳಿ. A ಕೋಲನ್ B ಕೋಲನ್ C -3A D -A. ಕ್ಯಾಲ್ಕುಲೇಟ್ ಕೊಡಿ. ಇಲ್ಲೇನು ಮಾಡಿ A ಈಕ್ವಲೆಂಟ್ ಟು ಮ್ಯಾಟ್ರಿಕ್ಸ್ A ಈಕ್ವಲೆಂಟ್ ಟು ಫಸ್ಟ್ ಕಾಲಮ್ ಮಾಡಿದ್ವಿ 1 0 3 1. ಆನ್ಸರ್ ಬಂದು 1 0 0 0 ಈಕ್ವಲ್ A 0 B 1 C 1 D 1. ಆನ್ಸರ್ ಬಂದು 0 1 1. ನೆಕ್ಸ್ಟ್ A 1 B -3 C 0 D -2. ಆನ್ಸರ್ ಬಂದು 1 -3 -3 ನೆಕ್ಸ್ಟ್ A 1 B -1 C 2 D 0 1 -1
-1 -1 ನೋಡಿ. ಇಷ್ಟ ಆದ ತಕ್ಷಣ ಏನು ಮಾಡಿ, ಇದನ್ನ ರೆಫರೆನ್ಸ್ ತೊಗೊಳ್ಳಿ, ಇದೆರಡನ್ನ 0 ಮಾಡಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಹೆಂಗೆ ಅಂದರೆ ನೋಡಿ, ಇದನ್ನ 0 ಮಾಡೋದು ಯಾವ ಥರ ಅಂದರೆ, ಇದೊಂದು ಡಬ್ಬ ಇದೊಂದು ಡಬ್ಬ, ಈ ಡಬ್ಬದಲ್ಲಿರೋ 1ನ 0 ಮಾಡಬೇಕು. ಯಾವ ಥರ ಮಾಡೋದಂದರೆ, ಈಗ ನೋಡಿ, ಫಸ್ಟ್ ಈ ಡಬ್ಬ ಇರೋದು ಯಾವ ರೋಲಿ R3 ರೀಪ್ಲೇಸ್ ಬೈ R3 ಬರ್ಕೋಬೇಕು. ಇಲ್ಲಿ ಈ ಡಬ್ಬದಲ್ಲಿರೋದು +1 ಅಲ್ವಾ ಎಲಿಮೆಂಟು, ಆ +1 ಬದಲು -1 ಮೈನಸ್ ಬರಬೇಕು ಸಾಕು. ಈ ಸ್ಟಾರ್ ಇರೋ ರೋ ಯಾವುದು R2 ಅಂತ ಬರ್ಕೋಬೇಕು. ನೆಕ್ಸ್ಟ್ ಈ ಡಬ್ಬನ 0 ಮಾಡಬೇಕಾದ್ರೆ, ಈ ಡಬ್ಬ ಇರೋದು ಯಾವುದು, ಡಬ್ಬದ ಎಲಿಮೆಂಟ್ 1 ಇದೆಲ್ಲ ಅದನ್ನ 0 ಮಾಡಬೇಕಾದ್ರೆ ಡಬ್ಬ ಇರೋದು ಯಾವುದು R4 ರೀಪ್ಲೇಸ್ ಬೈ R4 ಅಂತ ಬರ್ಕೋಬೇಕು. ಡಬ್ಬದ ಎಲಿಮೆಂಟ್ ಯಾವುದು +1 ಬದಲು -1 ಅಂತ ಬರ್ಕೋಬೇಕು. ಬರೀ ಮೈನಸ್ ಬರದೆ ಸಾಕು. ಸ್ಟಾರ್ ರೋ ಯಾವುದು R2 ನೋಡಿ. ಈಗೇನು ನಿಮಗೆ ಇಲ್ಲಿ R1 R2 ರಿಪ್ಲೇಸ್ ಆಗ್ತಾ ಇಲ್ಲ, ಬರೀ R3 ಮತ್ತು R4 ರಿಪ್ಲೇಸ್ ಆಗ್ತಿದೆ. R1 ರಿಪ್ಲೇಸ್ ಬೈ R1 ಮಾತ್ರ, R2 ರಿಪ್ಲೇಸ್ ಬೈ R2 ಮಾತ್ರ, R3 ರಿಪ್ಲೇಸ್ ಬೈ R3 ಮೈನಸ್ R2 ಆಗ್ತಾ ಇದೆ, R4 ರಿಪ್ಲೇಸ್ ಬೈ R4 ಮೈನಸ್ R2 ಆಗ್ತಾ ಇದೆ. ಇದು ರೈಟ್ ತಗೊಳ್ಳಿ, R1 ಕೋಲನ್, ಇದು ರೈಟ್ ತಗೊಳ್ಳಿ, R2 ಕೋಲನ್, ಇದು ರೈಟ್ ತಗೊಳ್ಳಿ, R3 ಮೈನಸ್ R2 ಕೋಲನ್, ಇದು ರೈಟ್ ತಗೊಳ್ಳಿ, R4 ಮೈನಸ್ R2. ಇದನ್ನ ಕ್ಯಾಲ್ಸಿ ಟೈಪ್ ಮಾಡೋದು A ಕೋಲನ್ B ಕೋಲನ್ C ಮೈನಸ್ B ಕೋಲನ್ D ಮೈನಸ್ B. ಇದನ್ನ ನೀಟಾಗಿ ಟೈಪ್ ಮಾಡಿ. ಆಲ್ಫಾ A ಆಲ್ಫಾ ಇಂಟರ್, ಆಲ್ಫಾ B ಆಲ್ಫಾ ಇಂಟರ್, ಆಲ್ಫಾ C ಮೈನಸ್ ಆಲ್ಫಾ B ಆಲ್ಫಾ ಇಂಟರ್, ಆಲ್ಫಾ D ಮೈನಸ್ ಆಲ್ಫಾ B ಕ್ಯಾಲ್ಕುಲೇಟ್. ಇಲ್ಲಿ A is equivalent to ಅಂತ ಬರೋದು. A ಅಂದರೆ 1 0 0 0. ಆನ್ಸರ್ ಬಂದು 1 0 0 0. ನೆಕ್ಸ್ಟ್ ಸೆಕೆಂಡ್ ಕಾಲಮ್ 0 1 1 1. ಆನ್ಸರ್ 0 1 0 0. ನೋಡಿ ಈಕ್ವಲ್ಲು 1 A B ಮೈನಸ್ 3 C ಮೈನಸ್ 3 ಈಕ್ವಲ್ಲು D ಮೈನಸ್ 3. ಏನು ಬರುತ್ತೆ, 1 ಮೈನಸ್ 3 0 0. ನೆಕ್ಸ್ಟು 1 ಮೈನಸ್ 1 ಮೈನಸ್ 1 ಮೈನಸ್ 1. ಆನ್ಸರು 1 ಮೈನಸ್ 1 0 0. ನೋಡಿ, ಇದಾದಮೇಲೆ ಏನು ಮಾಡಬೇಕಂದ್ರೆ, ಬೇಸಿಸ್ ಆಫ್ ಸರ್ಫೇಸ್ ಎಸ್ ಸ್ಪ್ಯಾನ್ಡ್ ಬೈ ವಿ ಈಸ್ ಅಂತ ಬರೋದು. ಇದು 1 0 1 1. ನೆಕ್ಸ್ಟ್ 0 1 ಮೈನಸ್ 3 ಮೈನಸ್ 1. and dimension of S is dimension ಬಂದು 2. ಇಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.